ಓಂ ಶ್ರೀ ಸತ್ಪುಭಾಸಿಯೇ ನಮಃ. ನಮಸ್ತೆ ಅಸ್ತ ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 20-4-2025 26-4-2025 ವಾರ ಭವಿಷ್ಯ. ಈ ವಾರದಲ್ಲಿ ಗ್ರಹಗತಿಗಳ ಬದಲಾವಣೆಗಳ್ಯಾವುದೂ ಕೂಡ ಇರೋದಿಲ್ಲ. ಚಂದ್ರಮಾತ ಸಾಮಾನ್ಯ ನಿಮಗೆ ಗೊತ್ತಿರುವಂಥ ರೀತಿಯಲ್ಲಿ 2.5 ದಿವಸ ಇರ್ತಕ್ಕಂಥದ್ದು, ಅವನೊಬ್ಬ ಚೇಂಜ್ ಆಗ್ತಾನೆ. ಮಿಕ್ಕಂಥ ಗ್ರಹಗಳೆಲ್ಲವೂ ಕೂಡ ಯಥಾವತ್ ಕಳೆದ ವಾರ ಹೇಗಿದ್ವು ಹಾಗೆ ಇರ್ತಕ್ಕಂಥದ್ದು. ಇನ್ನು ವಾರ ವಿಶೇಷತೆ ಬಂದಾಗ 25-4-2025 ಶುಕ್ರವಾರ ಮಹಾಪ್ರದೋಷ. ಶುಕ್ರವಾರ ಪ್ರದೋಷ ಬಂದಿರೋದರಿಂದ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಅಥವಾ ಸರಿಯಾದ ವಧು ಸಿಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಅಥವಾ ಶುಕ್ರದೋಷವಿದೆ ಅನ್ನೋ ರೀತಿಯಾದಂಥ ಒಂದು ಆತಂಕವಿರ್ತಕ್ಕಂಥವ್ರಿಗೆ, ಮತ್ತು ಈ ಗರ್ಭದೋಷಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸವಿದೆ ಅನ್ನುವಂಥವ್ರು, ಸ್ವಲ್ಪ ಈ ಶುಗರ್ ವ್ಯತ್ಯಾಸಗಳು ಜಾಸ್ತಿ ಆಗುವಂಥದ್ದು, ಇಂಥವು ಸ್ವಲ್ಪ ಏನಾದರೂ ಸಮಸ್ಯೆಗಳಾದಂಥ ಪಕ್ಷದಲ್ಲಿ, ಅಥವಾ ಕುಡಿತದ ಚಟ ಜಾಸ್ತಿ ಆಗ್ತಾ ಇದೆ ಅನ್ನೋ ರೀತಿಯಾದಂಥ ಆತಂಕವಿದ್ದಂಥ ಪಕ್ಷದಲ್ಲಿ, ದುಶ್ಚಟಗಳ ವಿಚಾರ ಸಂಬಂಧಪಟ್ಟಂತೆ ತುಂಬ ಸೆಳೆತ ಜಾಸ್ತಿ ಇದೆ ಅನ್ನೋ ರೀತಿಯಲ್ಲಿ ಆತಂಕವಿರ್ತಕ್ಕಂಥವ್ರಿಗೆ, ಎಲ್ಲೋ ಮಕ್ಕಳು ದಾರಿ ತಪ್ತಾ ಇದ್ದಾರೆ ದುಶ್ಚಟಗಳ ಕಡೆಗೆ ಅನ್ನೋ ರೀತಿಯಲ್ಲಿ ಆತಂಕವಿರ್ತಕ್ಕಂಥವರು ಈ ಪ್ರದೋಷವನ್ನು ಆಚರಣೆ ಮಾಡೋದರಿಂದ ಒಂದು ತಕ್ಕ ಹಿಡಿತಕ್ಕೆ ಬರೋದಕ್ಕೆ ದಾರಿಯಾಗತ್ತೆ, ಅದನ್ನು ಮಾಡಬಹುದು. ಇನ್ನು 9 ಗ್ರಹಗಳ ಸ್ಥಿತಿಗತಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮೇಷರಾಶಿನಲ್ಲಿ ರವಿ ಉಚ್ಚನಾಗಿ ಕುಳಿತಿದ್ದಾನೆ. ಕೇತು ಮತ್ತು ರವಿ ಪರಿವರ್ತನಾ ಸ್ಥಿತಿಯಲ್ಲಿರುವುದರಿಂದ ಭಾಳಷ್ಟು ಬದಲಾವಣೆಗಳನ್ನು ಈ ವಾರದಲ್ಲಿ ನೋಡಬಹುದು. ಇನ್ನು ವೃಷಭ ರಾಶಿನಲ್ಲಿ ಗುರು ಇರ್ತಕ್ಕಂಥದ್ದು, ಕಟಕ ರಾಶಿನಲ್ಲಿ ನೀಚ ಕುಜನಿದ್ದಾನೆ. ಬಟ್ ವಾರ ಮಧ್ಯಭಾಗದಲ್ಲಿ ನೀಚಭಂಗ ರಾಜಯೋಗಕ್ಕೆ ಒಳಗಾಗ್ತಾನೆ. ಹಾಗಾಗಿ ಅಲ್ಲಿ 1-2 ದಿವಸ ಉತ್ತಮವಾದಂಥ ಫಲವನ್ನೇ ನೋಡ್ಬೋದು ಎಲ್ಲರೂ ಕೂಡ, ಕುಜ ನೀಚನಾಗಿದ್ದರೂ ಕೂಡ. ಇನ್ನು ಕನ್ಯಾ ರಾಶಿನಲ್ಲಿ ಕೇತು, ಮೀನರಾಶಿನಲ್ಲಿ ಬುಧ, ಶನಿ, ರಾಹು, ಶುಕ್ರ, ಇಷ್ಟೂ ಗ್ರಹಗಳು ಇರುವಂಥದ್ದು. ಆಲ್ಮೋಸ್ಟ್ ಮೀನರಾಶಿನಲ್ಲಿ 4 ಗ್ರಹ, ಕೇತುವನ್ನು ಕೂಡ ಸೇರಿಸಿಕೊಂಡ್ರೆ ಹತ್ತತ್ರ 5 ಗ್ರಹಗಳು ಮೀನರಾಶಿಯ ಒಂದು ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು. ಹಾಗಾಗಿ ಏನೆಲ್ಲ ಪರಿಣಾಮವನ್ನು ನೀವು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ನಿರುತ್ಸಾಹಗಳು ಅಂತಕ್ಕಂಥ ರೀತಿಯಲ್ಲಿ ಕಾಡಾಟವನ್ನು ಕೊಡಬಹುದು. ಸ್ವಲ್ಪ ಸೋಮಾರಿತನ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು, ಸ್ವಲ್ಪ ಮಂಡತನವೂ ಕೂಡ ಇರ್ತಕ್ಕಂಥದ್ದು, ನಾನು ಹೇಳಿದ್ದೇ ಆಗಬೇಕು ಅನ್ನೋ ರೀತಿಯಾದಂಥ ಒಂದು ಧೋರಣೆಗಳು ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಏನಾದರೂ ಒಂದು ಮಾಡಬೇಕು ಅನ್ನೋ ರೀತಿಯಾದಂಥ ಹೊಸ ಪ್ರಯೋಗ ಅಥವಾ ಹೊಸ ಪ್ರಯತ್ನ ಅಥವಾ ಹೊಸದಾಗಿ ಏನಾದರೂ ಉದ್ಯಮ ಪ್ರಾರಂಭ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು, ಅದಕ್ಕೆ ಬೇಕಾದಂಥ ಆರ್ಥಿಕವಾದಂಥ ಪೂರೈಕೆಯ ಹುಡುಕಾಟ, ಇವೆಲ್ಲವನ್ನು ಕೂಡ ಸಾಮಾನ್ಯವಾಗಿ ಈ ವಾರದಲ್ಲಿ ಮಾಡೋದಕ್ಕೆ ದಾರಿಯಾಗಿರ್ತದೆ ಸಾಮಾನ್ಯವಾಗಿ. ಮತ್ತು ಈ ರವಿ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಮಕ್ಕಳ ಜೀವನದಲ್ಲಿ ಏನಾದರೂ ಒಂದು ಸಣ್ಣದಾದಂಥ ಬದಲಾವಣೆಗಳು ಕಾಣುತ್ತೆ ಅನ್ನೋ ರೀತಿಯಾದಂಥ ಒಂದು ಭರವಸೆಗಳು ಮೂಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಗಳಾಗುವಂಥದ್ದು, ಅನಾರೋಗ್ಯ ಕಾಡಾಟದಿಂದ ಸ್ವಲ್ಪ ಮುಕ್ತರಾಗ್ತಕ್ಕಂಥ ಅವಕಾಶಗಳು ದಾರಿಯಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ತಕ್ಕಂಥದ್ದಕ್ಕೆ ದಾರಿ ಇದೆ. ಆದರೆ ಗುರುವಿನ ಪ್ರಭಾವ ಸ್ವಲ್ಪ ನಿಮ್ಮ ಮೇಲೆ ಬರೋದರಿಂದ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಈ ವಾರದಲ್ಲಿ ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಉದ್ಯೋಗದಲ್ಲಿ ಸ್ವಲ್ಪ ಕೆಳ ಹಂತದ ಅಧಿಕಾರಿಗಳು ಸೇವಕರು ಯಾರಿರ್ತಾರೆ ಅವರಿಂದ ಸರಿಯಾಗಿ ಕೆಲಸ ಕಾರ್ಯಗಳು ಆಗುವುದಿಲ್ಲ. ಒಂದು ಮೇಲಧಿಕಾರಿಗಳಿಂದ ಸರಿಯಾದಂಥ ಒಂದು ಸ್ಪಂದನೆಗಳು ಸಿಗುವುದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಸ್ಥಿರಾಸ್ತಿ ಭೂಮಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂದರೆ ಸಾಧ್ಯವಾದಷ್ಟು ಕೂಡ ಬುಧವಾರ, ಗುರುವಾರ, ಶುಕ್ರವಾರ ಈ ಸಂದರ್ಭದಲ್ಲಿ ಮಾಡಿಕೊಳ್ತಕ್ಕಂಥ ಅಥವಾ ಪ್ರಯತ್ನವನ್ನು ಮಾಡ್ತಕ್ಕಂಥ, ಅದರಲ್ಲೂ ಕೂಡ ಬುಧವಾರ, ಗುರುವಾರ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ರೀತಿಯಲ್ಲಿದೆ. ಮೇಷರಾಶಿನವ್ರಿಗೆ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ ಈ ವಾರದಲ್ಲಿ, ಸಾಧ್ಯವಾದಷ್ಟು ಕೂಡ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ಗಣಪತಿಗೆ ತುಂಬೆಯ ಹೂವಿನಿಂದ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು ಅಥವಾ ತುಂಬೆ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗತ್ತೆ.
ಇನ್ನು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ವಾರ ಆರಂಭ ಸ್ವಲ್ಪ ಒತ್ತಡ, ಕಿರಿಕಿರಿ, ಆರ್ಥಿಕ ಮುಗ್ಗಟ್ಟುಗಳು, ಸ್ವಲ್ಪ ಯಾಕೋ ಏನು ಕೈ ಹಾಕಿದ್ರೂ ಕೂಡ ಎಲ್ಲ ಅಲ್ಲೇ ನಿಲ್ಲುವಂಥದ್ದು ಒಂದು. ಎರಡನೇದಾಗಿ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಏನಂತಂದರೆ, ಸ್ವಲ್ಪ ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನೋ ಆತಂಕ ಸೃಷ್ಟಿಯಾಗುವಂಥದ್ದು, ಅಥವಾ ಭವಿಷ್ಯ ಕತ್ತಲೆಗೆ ನೂಕುತ್ತೆ ಅನ್ನೋ ರೀತಿಯಾದ ಆತಂಕವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಅಥವಾ ನಿಮ್ಮೊಳಗೆ ಆ ಪ್ರಭಾವ ನಿರ್ಮಾಣವಾಗ್ತಕ್ಕಂಥದ್ದು. ವಾರ ಆರಂಭ ಅಂತಕ್ಕಂಥದ್ದು ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲೂ ಕೂಡ ಸ್ವಲ್ಪ ಹಿನ್ನಡೆಯನ್ನು ತರತಕ್ಕಂಥ ಸನ್ನಿವೇಶ. ನ್ಯಾಯ, ನೀತಿ, ಧರ್ಮ ಅನ್ನೋ ರೀತಿಯಲ್ಲಿ ಏನೋ ಪ್ರಯತ್ನ ಮಾಡೋಕ್ಕೋಗಿ ಅಲ್ಲಿ ಒಂದು ಸ್ವಲ್ಪ ಏಟನ್ನು ತಿಂತೀರಿ. ಯಾರಿಗೂ ಸಹಕಾರವನ್ನು ಮಾಡೋದಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಏಟನ್ನು ತಿನ್ನುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು. ಆದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳೇನಿದೆಯಲ್ಲ, ಅವು ಸ್ವಲ್ಪ ಅನುಕೂಲಕರವಾದಂಥ ರೀತಿಯಲ್ಲಿ ಇರುವಂಥದ್ದು. ವಾರ ಮಧ್ಯಭಾಗದಿಂದ ಆಚೆಗೆ, ಆಲ್ಮೋಸ್ಟ್ ಮಂಗಳವಾರದಿಂದ ಆಚೆಗೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಯತ್ನ ಕಾರ್ಯ ಪ್ರಭಾವಗಳು ಸ್ವಲ್ಪ ಅನುಕೂಲವಾಗುವಂಥ ಸ್ಥಿತಿನಲ್ಲಿದೆ. ಲಾಭವನ್ನು ತರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಸ್ವಲ್ಪ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆಗಳು ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುವಂಥ ಯೋಗ ಫಲಗಳು ಕೂಡ ಉಂಟು ಅಂತ ಹೇಳ್ತದೆ. ಸ್ಥಿರ ಆಸ್ತಿ ವ್ಯವಹಾರಗಳಿಂದ ಸ್ವಲ್ಪ ನಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ, ಅಥವಾ ಭೂಮಿ ವ್ಯವಹಾರಗಳಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು, ಗುಪ್ತ ವ್ಯವಹಾರಗಳಿಂದ ಅಥವಾ ಗುಪ್ತ ಇಚ್ಛೆಗಳಿಂದ ತೊಂದರೆ ತಾಪತ್ರೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ, ಕೃಷಿಕರಿಗೆ ಸ್ವಲ್ಪ ಅನಾನುಕೂಲಗಳಾಗ್ತಕ್ಕಂಥದ್ದು, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಎಲ್ಲೋ ಸಣ್ಣದಾಗಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಹೊರಗಿನ ವ್ಯವಹಾರಗಳು, ತಾನು ಮಾಡ್ತಕ್ಕಂಥ ವ್ಯವಹಾರಗಳು, ಉದ್ಯಮಗಳು ಅಂತಕ್ಕಂಥದ್ದು ಒಂದು ಮಟ್ಟಿಗೆ ಓಕೆ, ಮಂದತ್ವದಿಂದ ಇದ್ರೂ ಕೂಡ ಚೇತರಿಕೆ, ಲಾಭವನ್ನು ನೋಡೋದಕ್ಕೆ ದಾರಿ ಇದೆ. ವ್ಯವಹಾರಗಳು ಅಂತಕ್ಕಂಥದ್ದು ಅಧಿಕಾರಿ ವರ್ಗದಿಂದ ತೊಂದರೆಗಳಾಗುವಂಥ ಸಾಧ್ಯತೆಗಳಿದೆ, ಹೊರಗಡೆನ ವ್ಯವಹಾರಗಳು ಸಂಬಂಧಪಟ್ಟಂತೆ. ಹಾಗಾಗಿ ಅಧಿಕಾರಿ ವರ್ಗದವ್ರನ್ನ ಸ್ವಲ್ಪ ಆದಷ್ಟು ಕೂಡ ನೋಡಿಕೊಂಡು ಮೂವ್ ಮಾಡಿ ಅದನ್ನು, ಅಥವಾ ಸ್ಪಂದಿಸಿ ಅವರಿಗೆ ಖಂಡಿತ ಅನುಕೂಲ ಆಗುತ್ತೆ. ಸಂತಾನದ ದೋಷಗಳು, ಮಕ್ಕಳಿಂದ ಸ್ವಲ್ಪ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು, ಪ್ರೀತಿ ಪ್ರೇಮದಲ್ಲಿ ತೊಂದರೆ ತಾಪತ್ರೆಗೆ ಒಳಗಾಗುವಂಥ ಸಾಧ್ಯತೆಗಳು, ವಿದ್ಯಾಭ್ಯಾಸದ ಕಡೆಗೆ ಆಸಕ್ತಿಗಳನ್ನು ತೋರಿಸದೇ ಇರ್ತಕ್ಕಂಥದ್ದನ್ನು ಸಾಮಾನ್ಯವಾಗಿ ವೃಷಭ ರಾಶಿನವರು ನೋಡುವಂಥದ್ದು. ಪರಿಹಾರವನ್ನೇನು ಮಾಡಿಕೊಳ್ಬೇಕು? ಸಾಮಾನ್ಯವಾಗಿ ಈ ವಾರ ಉತ್ತಮವಾದಂಥ ಸ್ಥಿತಿನಲ್ಲೇ ಇರುತ್ತೆ ವೃಷಭ ರಾಶಿನವ್ರಿಗೆ. ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಯಾವುದೂ ಇರೋದಿಲ್ಲ. ಸ್ವಲ್ಪ ನಿದ್ರೆ ಮಾತ್ರ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗತ್ತೆ, ಅಷ್ಟು ಬಿಟ್ಟರೆ ಮಿಕ್ಕಿದೆ ಏನು ತೊಂದರೆ ಇಲ್ಲ. ಏನು ಮಾಡ್ಕೊಳ್ಬೇಕು ಪರಿಹಾರ? ಏಕೆಂದರೆ ಆರೋಗ್ಯ ಸುಧಾರಣೆ ಇದೆ, ಶತ್ರುಗಳ ಕಾಟದಿಂದ ಮುಕ್ತರಾಗ್ತೀರಿ, ಮತ್ತು ಸಾಲವನ್ನು ತೀರಿಸುವಂಥ ಅವಕಾಶ, ಸಾಲವನ್ನು ಕೇಳಿದರೆ ಅಲ್ಲಿ ಅನುಕೂಲವಾಗುವಂಥ ಯೋಗ ಫಲ ಇವೆಲ್ಲವೂ ಕೂಡ ಇದೆ. ಆದರೂ ಕೂಡ ಸಣ್ಣ ಪುಟ್ಟದಾಗಿರ್ತಕ್ಕಂಥ ವ್ಯತ್ಯಾಸಗಳು ಸರಿಯಾಗಬೇಕು ಅಂತಂದರೆ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವಿಷ್ಟೇ, ದುರ್ಗಾ ಪರಮೇಶ್ವರಿಗೆ ಒಂದು ದರ್ಬೆಯನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಾರ ಮಧ್ಯಭಾಗದವರೆಗೂ ಕೂಡ ಸ್ವಲ್ಪ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿರುತ್ತೆ. ಖರ್ಚುಗಳು ಜಾಸ್ತಿ ಇರುತ್ತೆ, ಆಲಸ್ಯತನ ಜಾಸ್ತಿ ಇರ್ತದೆ. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ತುಂಬ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು ಅಥವಾ ಕಿರಿಕಿರಿಯನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದತ್ವ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು ಮತ್ತು ಗೊಂದಲಗಳು ಜಾಸ್ತಿ ಆಗುವಂಥ ಸ್ಥಿತಿಯನ್ನು ಕೂಡ ಈ ವಾರದಲ್ಲಿ ಮಿಥುನ ರಾಶಿಯವರು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಒಂದು 40-50% ಪರವಾಗಿಲ್ಲ, ಏನು ಚಿಂತೆ ಮಾಡುವಂಥ ಅವಶ್ಯಕತೆಗಳಿರೋದಿಲ್ಲ. ಪ್ರಯಾಣ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ, ರಾಜಕಾರಣಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಅನುಕೂಲವಾಗುವಂಥ ಯೋಗ ಫಲಗಳು, ಧೈರ್ಯದಿಂದ ಕಾರ್ಯಚಟುವಟಿಕೆಯನ್ನು ಮಾಡ್ತಕ್ಕಂಥ ಸ್ಥಿತಿ, ಒಪ್ಪಂದ, ಕರಾರು, ಅಗ್ರಿಮೆಂಟು, ವರ್ಗಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳು ನಿರ್ಮಾಣವಾಗ್ತಕ್ಕಂಥದ್ದು. ಸರ್ಕಾರಿ ಕೆಲಸ ಕಾರ್ಯಗಳಿದ್ದರೆ ನೀವು ಆದಷ್ಟು ಕೂಡ ನೀವು ಪ್ರಯತ್ನ ಮಾಡ್ತಕ್ಕಂಥದ್ದು ಸೂಕ್ತ, ತುಂಬ ಸುಸೂತ್ರವಾಗಿ ಆಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಧನಾಧಿಪತಿ ಮತ್ತು ಲಾಭಾಧಿಪತಿಯಾದಂಥ ಪರಸ್ಪರ ದೃಷ್ಟಿಗೊಳಗಾಗ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಆರ್ಥಿಕವಾಗಿ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳೂ ಕೂಡ ಇದೆ, ಮತ್ತು ಕೌಟುಂಬಿಕವಾಗಿದ್ದಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಕೂಡ ಇರುವಂಥದ್ದಾಗಿರೋದ್ರಿಂದ ಚಿಂತೆ ಮಾಡುವಂಥ ಅವಶ್ಯಕತೆಗಳೇ ಏನಿರೋದಿಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳೇನಿರೋದಿಲ್ಲ. ಸ್ವಲ್ಪ ಆಯಿಲ್ ಫುಡ್ಡನ್ನು ಸ್ವೀಕರಿಸ್ತಕ್ಕಂಥದ್ದು ಅಥವಾ ಸೇವಿಸ್ತಕ್ಕಂಥದ್ದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ, ಸ್ವಲ್ಪ
ತುಂಬ ಲಾಂಗ್ ಟೈಮ್ ಇಟ್ಟಿರ್ತಕ್ಕಂಥ ವಸ್ತುಗಳು, ಅಂದರೆ ನಿನ್ನೆ ಮಾಡಿರ್ತಕ್ಕಂಥದ್ದು ಇವತ್ತು ತಿನ್ನೋದು, ಇವತ್ತು ಮಾಡಿರ್ತಕ್ಕಂಥದ್ದು ಇನ್ನೊಂದು ದಿವಸ ತಿನ್ನೋದು, ಈ ರೀತಿಯಲ್ಲಿ ಸ್ವಲ್ಪ ಅವನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದರೆ ನನ್ನ ಪ್ರಕಾರ ಆರೋಗ್ಯದಲ್ಲಿ ಯಾವುದೇ ತೊಂದರೆ ತಾಪತ್ರೆಗಳು ಆಗುವಂಥ ಸಾಧ್ಯತೆಗಳಿರೋದಿಲ್ಲ. ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಳ್ಳೆಯ ಉತ್ತಮವಾದಂಥ ದಿವಸವೇ ಆಗಿ ಪರಿವರ್ತನೆ ಆಗಿರುವಂಥದ್ದು ಉಂಟು. ಮತ್ತು ವಿದೇಶದಲ್ಲಾದರೂ ಉದ್ಯೋಗವನ್ನು ಅರಸ್ತಾ ಇದ್ದರೆ ಅಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳಿದೆ. ಪ್ರಯತ್ನ ಮಾಡಿ, ಯಾಕೆಂದರೆ ದಶಮಾಧಿಪತಿ 6, 2, 10 ಪ್ರಭಾವ ಇರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯ ಉದ್ಯೋಗ ಪ್ರಯತ್ನ ಮಾಡುವಂಥವರಿಗೆ ಉತ್ತಮವಾದಂಥ ಉದ್ಯೋಗ ಅವಕಾಶಗಳು ವಾರ ಮಧ್ಯಭಾಗದಲ್ಲಿ ಮಿಥುನ ರಾಶಿಯವನಿಗೆ ಪ್ರಾಪ್ತಿಯಾಗತ್ತೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ಎಲ್ಲರೂ ಕೋತಿಗಳೆಲ್ಲರೂ ಸಿಕ್ಕಿದರೆ ನಿಮಗೆ ಕಣ್ಣಿಗೆ ಬಿದ್ದರೆ ಆ ಕೋತಿಗಳಿಗೆ ಒಂದು ಬಾಳೆಹಣ್ಣು ಅಥವಾ ತಿನ್ನೋದಕ್ಕೆ ಏನಾದರೂ ಒಂದು ವಸ್ತುವನ್ನು ಕೊಡುವಂಥ ಪ್ರಯತ್ನ ಮಾಡಿ ಮಿಥುನ ರಾಶಿನವರು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದರೆ ಸಾಮಾನ್ಯವಾಗಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ವಾರ ಮಧ್ಯಭಾಗದವರೆಗೆ ಪರವಾಗಿರಲ್ಲ, ಚೆನ್ನಾಗಿರತಕ್ಕಂಥ ಯೋಗ ಫಲಗಳಿದೆ ವಾರ ಮಧ್ಯಭಾಗದವರೆಗೆ. ಶುಕ್ರವಾರದ ನಂತರ ಎಲ್ಲೋ ಸಣ್ಣದಾಗಿ ಮೈನಸ್ ಆಗುವಂಥ ಸ್ಥಿತಿ ಇರುತ್ತೆ ಸ್ವಲ್ಪ, ಹಾಗಾಗಿ ಸ್ವಲ್ಪ ನೋಡಿಕೊಳ್ಳಿ. ಇನ್ನು ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂತಹ ಸ್ಥಿತಿ ಉಂಟು. ಆರ್ಥಿಕವಾದಂಥ ಪರಿಸ್ಥಿತಿಗಳು ಕೂಡ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳಿದೆ. ಕೌಟುಂಬಿಕವಾಗಿದ್ದಂಥ ಕೆಲವೊಂದು ಸಮಸ್ಯೆಗಳನ್ನು ಮಾತುಕತೆ ಮುಖಾಂತರವಾಗಿ ಬಗೆಹರಿಸಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಉಂಟು ಅಂತ ಹೇಳ್ತದೆ. ಆಹಾರವನ್ನು ನಿಯಮಿತವಾಗಿ ಸ್ವೀಕರಿಸ್ತಕ್ಕಂಥದ್ದು ಉತ್ತಮ, ಯಾಕೆಂದರೆ ಆಹಾರವನ್ನು ಟೈಮಿಗೆ ಕರೆಕ್ಟಾಗಿ ತೆಗೆದುಕೊಳ್ಳೋದಲ್ಲೇ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸವನ್ನು ತಂದುಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸ್ವಲ್ಪ ಉಚ್ಚ ರವಿ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಉಚ್ಚ ವ್ಯಕ್ತಿಗಳನ್ನು ಅಂದರೆ ಮೇಲ್ಹಂತದ ವ್ಯಕ್ತಿಗಳನ್ನು, ಅಧಿಕಾರಿಗಳನ್ನು, ರಾಜಕಾರಣಿಗಳಿಂದ ಭೇಟಿಯಾಗಿ ಅವರಿಂದ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಸುಸೂತ್ರವಾದಂಥ ಮಾರ್ಗ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂಥ ಸ್ವಲ್ಪ ಅಡೆತಡೆಗಳಿದೆ ವಿದ್ಯಾಭ್ಯಾಸ ಅಂತಕ್ಕಂಥದ್ದು. ಆರೋಗ್ಯ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತಿಂಗಳ ದೋಷ ವ್ಯತ್ಯಾಸ, ಅರ್ನಿಯ ಸಂಬಂಧಪಟ್ಟಂಥ ಸಮಸ್ಯೆಗಳು, ಜಾಯಿಂಟ್ಸ್ ಪೇನ್ ಇರ್ತಕ್ಕಂಥವ್ರು ಮತ್ತು ಉಷ್ಣಬಾಧೆಗಳಿಂದ ಕೆಲವರಿಗೆ ಅಗ್ನಿಮಾಂದ್ಯ ಅಂತ ಇವಾಗ ಕರೀತಾರೆ ಆಯುರ್ವೇದದಲ್ಲಿ. ಹಾಗಾಗಿ ಉಷ್ಣಬಾಧೆಗಳಿಂದ ಸ್ವಲ್ಪ ಅವಾಗವಾಗ ಕೆಲವರಿಗೆ ಆಸಿಡಿಟಿ ಫಾರ್ಮ್ ಆದಂಗಾಗಿ ಸ್ವಲ್ಪ ಹೊಟ್ಟೆ ನೋವುತಕ್ಕಂಥ ಸಮಸ್ಯೆ ಇರುತ್ತೆ. ಅಂಥವ್ರಿಗೂ ಸ್ವಲ್ಪ ವ್ಯತ್ಯಾಸಗಳಿರ್ತದಷ್ಟೇ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಗಂಭೀರ ಏನಿಲ್ಲ, ಸಣ್ಣ ಪುಟ್ಟದಾಗಿ ವ್ಯತ್ಯಾಸಗಳಾಗತ್ತಷ್ಟೇ. ತೊಂದರೆ ಮಾಡೋವಂಥ ಅಥವಾ ತೊಂದರೆ ತಿಳ್ಕೊಳ್ತಕ್ಕಂಥ ಅವಶ್ಯಕತೆಗಳೇನಿರೋದಿಲ್ಲ. ಪರಿಹಾರ ಏನು ಮಾಡಿಕೊಳ್ಬೇಕು ಈ ವಾರ? ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಕಣಿಗಿಲೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಈ ವಾರ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಯಾಕೋ ಹಿನ್ನಡೆಯನ್ನು ತರಬಹುದು. ಲಗ್ನಾಧಿಪತಿಯಾದಂತನು ಉಚ್ಚಸ್ಥಿತನಾಗಿ ಕುಳಿತಿದ್ದರೂ ಕೂಡ ಅವನು ಹೋಗಿ ನೀಚ ಪ್ರಭಾವಕ್ಕೊಳಗಾಗಿದ್ದಾನೆ. ಹಾಗಾಗಿ ಸಾಮಾನ್ಯವಾಗಿ ಬಂದಂಥ ಅವಕಾಶ ಕೈ ತಪ್ಪಿ ಹೋಗುವಂಥ ಸಂದರ್ಭಗಳು, ಅರ್ಹತೆ ಇದ್ರೂ ಕೂಡ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳೋದರಲ್ಲಿ ಸ್ವಲ್ಪ ನೀವು ಸೋಲುವಂಥ ಸ್ಥಿತಿ ನಿರ್ಮಾಣವಾಗತ್ತೆ. ಯಾವುದಾದ್ರೂ ಬೇರೆ ಬೇರೆ ಅಡೆತಡೆಗಳಿಂದ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಸ್ಥಿತಿ ಇರುತ್ತೆ. ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಸ್ವಲ್ಪ ಸಮಸ್ಯೆನ ತಂದುಕೊಳ್ತಕ್ಕಂಥದ್ದು ಮತ್ತು ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿಯೂ ಕೂಡ ಇದೆ. ಮಂದತ್ವವೂ ಕೂಡ ಇರುತ್ತೆ. ಕುಟುಂಬದಲ್ಲಿ ಏನೋ ಒಂದು ಸಣ್ಣದಾಗಿ ಕಿರಿಕಿರಿ ಆಗಲೇಬೇಕು ಅನ್ನೋ ರೀತಿಯಾದಂಥ ವಾತಾವರಣ. ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು, ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಈ ವಾರದಲ್ಲಿ ನೀವು ನೋಡೋದಕ್ಕೆ ದಾರಿಯಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ಇರುತ್ತೆ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಕಷ್ಟಕರವಾದಂಥ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡಿದ್ದೀರಿ. ಹಾಗಾಗಿ ಉದ್ಯೋಗ ಬದಲಾವಣೆ ಮತ್ತು ಸ್ಥಳ ಬದಲಾವಣೆ, ಗೃಹ ಬದಲಾವಣೆ ಅಷ್ಟೊಂದು ಸೂಕ್ತವಲ್ಲ ಈ ವಾರ. ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ವಿಪರೀತವಾದಂಥ ಕೋಪತಾಪಗಳಿರ್ತದೆ. ಮೂಗಿನ ಮೇಲೇ ಸಿಟ್ಟಿರ್ತದೆ. ಯಾರಿಗೂ ಬಗ್ಗೋದೇ ಇಲ್ಲ, ಯಾರಿಗೂ ಸಲ ಮೊಡಿತಕ್ಕಂಥ ಸ್ಥಿತಿಯೇ ಇಲ್ಲ. ಏನೋ ಒಂದು ಒಳಗಡೆ ಅಭದ್ರತೆಯ ಒಂದು ಭಾವ. ಏನೋ ನಾನು ಮಾಡ್ತಾ ಇರೋದು ಸರಿ ಅಂತ ಒಂದು ಸರಿ ಅನಿಸುತ್ತೆ, ಇನ್ನೊಂದು ಸರಿ ನಾನು ಮಾಡ್ತಾ ಇರೋದು ತಪ್ಪು ಅಂತ ಒಂದ್ಸರಿ ಅನಿಸುತ್ತೆ.
ಹಾಗಾಗಿ ಆ ಡಿಸ್ಟರ್ಬ್ಗಳಿಂದ ಏನೋ ನೆಗೆಟಿವ್ ಆಗ್ತಕ್ಕಂಥದ್ದು ಅಥವಾ ನೆಗೆಟಿವ್ ಎನರ್ಜಿ ಆಗ್ತಕ್ಕಂಥದ್ದು ಅಥವಾ ನೆಗೆಟಿವ್ ಥಾಟ್ಸ್ಗಳು ಹೆಚ್ಚುವಿರಿತವಾಗಿ ಬರ್ತಕ್ಕಂಥದ್ದು, ಈ ಪರಿಣಾಮಗಳನ್ನು ಸಾಮಾನ್ಯವಾಗಿ ಈ ವಾರದಲ್ಲಿ ಸಿಂಹರಾಶಿನವರು ಎದುರಿಸುವಂಥ ಸಾಧ್ಯತೆಗಳು ಇರುತ್ತೆ. ಈ ವಾರ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ, ಗಣಪತಿಗೆ ಬಿಳಿ ಎಕ್ಕದ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಈ ವಾರ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು ಬಿಳಿ ಎಕ್ಕದ ಹೂವನ್ನು ಸಮರ್ಪಣೆ ಮಾಡೋದ್ರಿಂದ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಸಾಮಾನ್ಯವಾಗಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿ ಇರುತ್ತೆ ವಾರ ಮಧ್ಯಭಾಗದವರೆಗೆ. ವಾರ ಮಧ್ಯಭಾಗದಿಂದ ಆಚೆಗೆ ಓಕೆ ಅನ್ನೋ ರೀತಿಯಲ್ಲಿ ತುಂಬ ಹೈ ಪಿಚ್ ಅಂತ ಇಲ್ಲ, ಸ್ವಲ್ಪ ಓಕೆ ಅನ್ನೋ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರೀತಿಯಲ್ಲಿ ನೋಡಿದಾಗ ಅಂಥ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಇಲ್ಲ. ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದ್ದರೂ ಕೂಡ ಯಾವ ರಾಜಯೋಗವೂ ಕೂಡ ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿನಲ್ಲಿರೋದಿಲ್ಲ. ಯಾಕೆಂದರೆ ವ್ಯಯ ಪ್ರಭಾವ, ನಿದ್ರಾ ಭಂಗವಾಗ್ತಕ್ಕಂಥದ್ದು, ಸ್ವಲ್ಪ ನಿದ್ರೆಯಲ್ಲಿ ದುಸ್ವಪ್ನಗಳು ಹೆಚ್ಚಾಗಿ ಕಾಡಾಟವನ್ನು ಕೊಡ್ತಕ್ಕಂಥದ್ದು, ಯಾವುದೋ ಪ್ರೇತ ಬಂತು ಅನ್ನೋ ರೀತಿಯಲ್ಲೋ, ಯಾರೋ ಹಿಂದೆ ಮುಂದೆ ಓಡಾಡ್ತಿದ್ದಾರೆ ಅನ್ನೋ ರೀತಿಯಲ್ಲೋ, ಏನೋ ಒಳಗಡೆ ಏನೋ ಸಣ್ಣದಾಗಿ ಗೊತ್ತಾಗದಂಥ ರೀತಿಯಲ್ಲಿ ಹಿಂಸೆ ಅನುಭವಿಸುವಂಥ ರೀತಿಯಲ್ಲೋ ಈ ಪರಿಣಾಮವನ್ನು ಸಾಮಾನ್ಯವಾಗಿ ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸ ಚೆನ್ನಾಗಿರೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಆರ್ಥಿಕ ಮುಗ್ಗಟ್ಟುಗಳು ಯಥಾವತ್ತು ನಿಮಗೆ ಸ್ವಲ್ಪ ನಿಮಗೆ ಅಷ್ಟೊಂದು ಅನುಕೂಲ ಅನ್ನೋ ರೀತಿಯಲ್ಲಿ ಕಾಣುವಂಥ ಸಾಧ್ಯತೆಗಳಿರೋದು. ಒಂದು 30% ಏನೋ ಬ್ಯಾಲೆನ್ಸ್ ಮಾಡಬಹುದು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಪತ್ರ ವ್ಯವಹಾರ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ಜಾಗ್ರತೆ. ಆದರೂ ಕೂಡ ಪತ್ರ ವ್ಯವಹಾರ ಪ್ರಯಾಣ ಅಂತಕ್ಕಂಥ ರೀತಿಯಲ್ಲಿ ಏನಾದರೂ ಮಾಡಬೇಕು, ಮುಖ್ಯವಾದಂಥ ಕೆಲಸ ಏನಾದರೂ ಮಾಡಿಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಇತ್ತು ಅಂದರೆ ಸಾಧ್ಯವಾದಷ್ಟು ಬುಧವಾರ ಗುರುವಾರ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ತುಂಬ ಮುಖ್ಯವಾದ ಕೆಲಸವಿದ್ದಂಥ ಪಕ್ಷದಲ್ಲಿ ಧರ್ಮ ಕಾರ್ಯಾಸಕ್ತಿಗಳು ಜಾಸ್ತಿ ಆಗುವಂಥದ್ದು, ಉದ್ಯೋಗದ ನಿರುತ್ಸಾಹಗಳಿರ್ತಕ್ಕಂಥದ್ದು, ಮತ್ತು ಏನೇ ಕೆಲಸ ಮಾಡಿದ್ರೂ ಕೂಡ ಅಲ್ಲೇನಾದರೂ ಒಂದು ಎಡವಟ್ಟು ತಪ್ಪು ಆಗಲೇಬೇಕು, ಆದ್ದರಿಂದ ಸಮಸ್ಯೆನ ತಂದುಕೊಳ್ಳಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಬೇರೆಯವರ ಕುತಂತ್ರದಿಂದ ನಿಮ್ಮ ಗೌರವಕ್ಕೆ ಧಕ್ಕೆಯಾಗುವಂಥ ಸ್ಥಿತಿಯನ್ನು ಬೇರೆಯವರು ಮೂರನೇ ವ್ಯಕ್ತಿಗಳು ತರ್ತಾರೆ. ಹಾಗಾಗಿ ಜಾಗ್ರತೆ ಕನ್ಯಾ ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಶಿವನ ಆಲಯದಲ್ಲಿ 8 ಜೋಡಿ ದೀಪವನ್ನು ಅಂದರೆ 8 ಜೋಡಿನೇ ಹಚ್ಚಬೇಕು, ಅಂದರೆ 16 ದೀಪವನ್ನು ಹಚ್ಚಬೇಕು. 16 ದೀಪವನ್ನು ಹಚ್ಚಿದರೆ ನಿಮ್ಮ ಸಾಮಾನ್ಯವಾಗಿ ಇದು ಈ ವಾರಕ್ಕೆ ಅಂತಲೇ ಅಲ್ಲ, ಸಾಮಾನ್ಯ ಜನ್ಮಜಾತಕದ ಯಾವುದೇ ರೀತಿಯಾದ ದೋಷವಿದ್ರೂ ಕೂಡ ಅದು ಹೊರಟು ಹೋಗುತ್ತೆ. ಅದನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ದಾನ ಧರ್ಮ ಪೂಜೆ ಪುನಸ್ಕಾರ ಆಧ್ಯಾತ್ಮ ದೇವರ ದರ್ಶನ ಮಾಡಬೇಕು, ಬರೀ ಈ ಚಟುವಟಿಕೆಗಳಲ್ಲೇ ಹೆಚ್ಚಾಗಿ ಕಾಲವನ್ನು ಕಳೀತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು. ಒಂದು. ಎರಡನೇದು, ಸಾಲದ ಚಿಂತೆಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಅದರ ಜೊತೆಯಲ್ಲಿ ಮುಂದೇನೋ ಕಷ್ಟ ಬರುತ್ತೆ ಅನ್ನುವಂಥ ಒಂದು ಸಣ್ಣದಾದಂಥ ಆತಂಕವೋ ಅಥವಾ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಸಣ್ಣದಾದಂಥ ತೊಳಲಾಟವನ್ನು ಅನುಭವಿಸುವಂಥ ಪರಿಸ್ಥಿತಿಗಳು ಬರಬಹುದು. ಪ್ರಯಾಣ ಹೋಗಬೇಕೋ ಬೇಡವೋ ಒಂದು ರೀತಿಯಲ್ಲಿ ದ್ವಂದ್ವದ ಮನಸ್ಥಿತಿನಲ್ಲಿ ಹೋಗುವಂಥದ್ದು. ಹೋಗುವಂಥ ಸಮಯಕ್ಕೆ ಸರಿಯಾಗಿ ಹೋಗೋದಕ್ಕೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಒದ್ದಾಟ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾದಂಥ ಅವಕಾಶ ಮತ್ತು ಯೋಗ ಫಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥದ್ದನ್ನು ಸಾಮಾನ್ಯವಾಗಿ ಈ ವಾರದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳಿರುತ್ತೆ. ಸರ್ಕಾರಿ ಅಧಿಕಾರಿಗಳಿಂದ ಅನುಕೂಲ, ಲಾಭ, ಯೋಗಬಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿಯನ್ನು ತಂದುಕೊಡ್ತಕ್ಕಂಥದ್ದು. ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಅದರ ಜೊತೆಯಲ್ಲಿ ಏನೋ ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಆತಂಕ, ಆತ್ಮಸಂಕಟ ಅಂತೀವಲ್ಲ, ಆತ್ಮ ತೊಳಲಾಟ ಅಂತೀವಲ್ಲ, ಆ ರೀತಿಯಲ್ಲಿ ಏನೋ ಸಣ್ಣದಾಗಿ ಇರುಸುಮರುಸನ ಅನುಭವಿಸುವಂಥ ಸ್ಥಿತಿ, ಮತ್ತು ಸಂಗಾತಿಯೊಂದಿಗೆ ವಾಗ್ವಾದ, ದಾಂಪತ್ಯ ಕಲಹ ಜಾಸ್ತಿ ಆಗುವಂಥದ್ದು, ಶತ್ರುತ್ವ ಜಾಸ್ತಿ ಆಗುವಂಥ ಸ್ಥಿತಿಯನ್ನು
ಸಾಮಾನ್ಯವಾಗಿ ಈ ವಾರದಲ್ಲಿ ನೀವು ತುಲಾರಾಶಿಯನ್ನು ನೋಡೋದಕ್ಕೆ ದಾರಿ ಇದೆ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ, ಉತ್ತಮವಾದಂಥ ದಿವಸ ಬರಬೇಕು ಅಂತಂದರೆ ಗುರು ದತ್ತಾತ್ರೇಯ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ನೀಚನಾಗಿ ಕುಳಿತಿರ್ತಕ್ಕಂಥ ರಾಷ್ಟ್ರಾಧಿಪತಿ ಆಗಿದ್ರೂ ಕೂಡ ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ನೀಚಭಂಗ ರಾಜಯೋಗಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಆಗದೇ ಇರತಕ್ಕಂಥ ಕೆಲಸವೂ ಕೂಡ ಸುಸೂತ್ರವಾಗಿ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು. ಆದರೂ ಕೂಡ ಮಂದತ್ವ ಅಂತಕ್ಕಂಥದ್ದು ಸ್ವಲ್ಪ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿ ಇರುವಂಥದ್ದು ಸ್ವಲ್ಪ ಹೆಚ್ಚಾಗಿರುತ್ತೆ. ಆ ಸೋಮಾರಿತನ, ಆಲಸ್ಯ ಮತ್ತು ಉಡಾಫಿತನವನ್ನು ಬಿಟ್ಟರೆ ನನ್ನ ಪ್ರಕಾರ ನಿಮಗೆ ಉತ್ತಮವಾದಂಥ ದಿವಸಗಳನ್ನು ನೋಡೋದಕ್ಕೆ ದಾರಿಯಾಗತ್ತೆ. ಅಪನಂಬಿಕೆಗಳು ಜಾಸ್ತಿ ಇರುತ್ತೆ. ಅಪನಂಬಿಕೆಗಳನ್ನು ಬಿಟ್ಟು ಭಗವಂತನ ಮೇಲೆ ಭಾರ ಹಾಕಿ ಹೋದರೆ ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗೋದಕ್ಕೆ ದಾರಿ ಇದೆ. ಆರ್ಥಿಕವಾದಂಥ ಸುಧಾರಣೆಯೂ ಕೂಡ ಆಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಮುಖ್ಯ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂದರೆ ಬುಧವಾರ ಗುರುವಾರ ತೆಗೆದುಕೊಂಡಂಥ ತೀರ್ಮಾನಗಳು ಉತ್ತಮವಾದಂಥ ರೀತಿಯಲ್ಲಿ ಅನುಕೂಲವನ್ನು ಪಡೀತದೆ. ಸರ್ಕಾರಿ ಉದ್ಯೋಗಸ್ಥರಿಗೆ ಮತ್ತು ಸರ್ಕಾರಿ ಅಧೀನದ ಕಚೇರಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ಉತ್ತಮವಾದಂಥ ದಿವಸಗಳನ್ನು ನೀವು ನೋಡಬಹುದು. ಶತ್ರು ದಮನವಾಗ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗ್ತದೆ. ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಉತ್ತಮವಾದಂಥ ಒಂದು ಅವಕಾಶಗಳು, ಯೋಗ ಫಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥ ಸ್ಥಿತಿನಲ್ಲಿದೆ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ರೀತಿಯಲ್ಲಿ ಅನುಕೂಲ. ಪ್ರೀತಿ ಪ್ರೇಮದ ಕಡೆಗೆ ಸ್ವಲ್ಪ ಒಲವು ಜಾಸ್ತಿ ಆಗುವಂಥದ್ದು. ಪೂರ್ವದಲ್ಲಿ ಯಾವುದೋ ಪೂಜೆ ಪುನಸ್ಕಾರ ಅಥವಾ ಯಾರಿಗೂ ಸಹಾಯ ಮಾಡಿರ್ತಕ್ಕಂಥ ಪುಣ್ಯ ಫಲಗಳು ಅಂತಕ್ಕಂಥದ್ದು ಈ ವಾರದಲ್ಲಿ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ. ಸಾಮಾನ್ಯವಾಗಿ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸಲ್ಲಿ ವೃಶ್ಚಿಕ ರಾಶಿನವ್ರಿಗೆ ಇಲ್ಲ. ಯಾಕೆಂದರೆ ಸ್ವಲ್ಪ ಪ್ಲಸ್ ಅನ್ನೋ ಕಂಡೀಷನ್ಸಲ್ಲೇ ಇದೆ. ಯಾಕೆಂದರೆ ಅಲ್ಲಿ ಶನಿ ರಾಹು ಪ್ರಭಾವ ಇದ್ರೂ ಕೂಡ ಸ್ವಲ್ಪ ಮುಂದೆ ಹೋಗಿರ್ತಕ್ಕಂಥದ್ದಾಗಿರೋದ್ರಿಂದ ಗುರು ಅಂತಕ್ಕಂಥವನು ಅಥವಾ ದೈವಬಲ ಅಂತಕ್ಕಂಥದ್ದು ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತೆ. ಅದು ನಿಮ್ಮನ್ನು ಬೆಳವಣಿಗೆಯನ್ನು ತಂದು ಕೊಡುವಂಥ ಸಾಧ್ಯತೆಗಳು ಇದೆ ವೃಶ್ಚಿಕ ರಾಶಿನವ್ರಿಗೆ. ಪರಿಹಾರ ಸಾಧ್ಯವಾದಷ್ಟು ಯಾರಾದರೂ ವಯಸ್ಸಾದಂಥವರು ಅಥವಾ 60 ವರ್ಷ ದಾಟಿದಂಥವರು ಅಥವಾ ಯಾರಾದರೂ ಕಸ ಗುಡಿಸುವಂಥವ್ರು, ಸೇವೆ ಮಾಡುವಂಥವ್ರು, ಇಂಥವರಿಗೆ ಸ್ವಲ್ಪ ಏನಾದರೂ ನಿಮ್ಮ ಕೈಲಾದಂಥ ಸಹಾಯ ಮಾಡಿ. ಸ್ವಲ್ಪ ನಿಮಗೆ ಒಳ್ಳೆಯ ಅವಕಾಶಗಳು, ನೀವು 10 ಕೊಟ್ಟರೆ ಅದು ಲಕ್ಷವಾಗಿ ಪರಿವರ್ತನೆ ಆಗ್ಬೋದು ಅಥವಾ 1000ವಾಗಿ ಪರಿವರ್ತನೆ ಆಗ್ಬೋದು. ಅದನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಸ್ವಲ್ಪ ರಾಷ್ಟ್ರಾಧಿಪತಿ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಕೋಪತಾಪವನ್ನು ತರಬಹುದು. ಮುಂದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಆತಂಕವನ್ನು ಸೃಷ್ಟಿ ಮಾಡಬಹುದು. ಒತ್ತಡವನ್ನು ತಂದುಕೊಳ್ಳಬಹುದು. ಅಪವಾದಗಳು ಬರುವಂಥ ಸಾಧ್ಯತೆಗಳು, ಅಪನಿಂದನೆಗಳು ಬರುವಂಥ ಸ್ಥಿತಿ, ಮಾಡದೇ ಇರ್ತಕ್ಕಂಥ ತಪ್ಪುಗಳು ಅಂತಕ್ಕಂಥವು ನಿಮ್ಮ ಮೇಲೆ ಬರುವಂಥ ಸಾಧ್ಯತೆಗಳಿರುತ್ತೆ. ಒಂದು, ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋವಂಥವರಿಂದಲೇ, ನಿಮ್ಮಿಂದ ಅನ್ನ ತಿಂದವರೇ ನಿಮಗೆ ಬಗ್ಗೆ ಆಡಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ದಾಂಪತ್ಯದಲ್ಲಿ ಯಾಕೋ ಸಣ್ಣದಾಗಿ ಇರುಸುಮರುಸುಗಳು, ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ನಷ್ಟವನ್ನು ತರಬಹುದು. ತಂದೆಯ ಸಹಕಾರ ನಿಮಗೆ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಈ ವಾರ. ಮತ್ತು ಧರ್ಮ ಕಾರ್ಯಗಳು ತುಂಬ ಚೆನ್ನಾಗಿ ಬರುತ್ತೆ. ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳು ತುಂಬ ಚೆನ್ನಾಗಿ ಆಗಿ ಬರುತ್ತೆ. ದೂರ ಪ್ರಯಾಣ ಹೋಗುವಂಥದ್ದು ತುಂಬ ಚೆನ್ನಾಗಿ ಆಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು. ಸಾಮಾನ್ಯವಾಗಿ ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂದರೂ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿತಕ್ಕಂಥದ್ದು ಸೂಕ್ತ. ಏಕೆಂದರೆ ರಾಷ್ಟ್ರಾಧಿಪತಿ ಪ್ರಭಾವ ಅಂತಕ್ಕಂಥದ್ದು ಅಷ್ಟೊಂದು ಉತ್ತಮವಾಗಿ ಈ ಸಂದರ್ಭದಲ್ಲಿ ಇಲ್ಲ. ಮುಂದೆ ಬರುತ್ತೆ, ಕುಜ ಮುಂದಕ್ಕೆ ಹೋದ ಮೇಲೆ ಬರುತ್ತೆ. ಈ ಸಂದರ್ಭದಲ್ಲಿ ಇಲ್ಲದೇ ಇರೋದರಿಂದ ಸ್ವಲ್ಪ ಎಲ್ಲೋ ಸಣ್ಣದಾಗಿ ಡಿಸಿಷನ್ಸ್ ರಾಂಗ್ ಆಗುವಂಥ ಸ್ಥಿತಿ ಇರುತ್ತೆ. ಅಕಸ್ಮಾತ್ ಸುಮ್ಮನೆ ಕುಂತ್ಕೊಳಕ್ಕಂತೂ ಆಗೋದಿಲ್ಲ, ಯಾವುದೋ ಮುಖ್ಯವಾದಂಥ ಕೆಲಸ ಇರುತ್ತೆ, ಮಾಡಲೇಬೇಕು. ಆ ಪರಿಸ್ಥಿತಿ ಇರುವಂಥವರು ಸಾಧ್ಯವಾದರೆ ಯಾವುದಾದ್ರು ಮುಖ್ಯವಾದಂಥ ಕೆಲಸ ಮಾಡಿಕೊಳ್ಳಬೇಕು ಅನ್ನೋ ರೀತಿಯಲ್ಲಿದ್ದರೆ ಬುಧವಾರ ಗುರುವಾರ ಈ ಸಂದರ್ಭದಲ್ಲಿ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಉದ್ಯೋಗ ನಷ್ಟದ ಆತಂಕಗಳು ಸೃಷ್ಟಿಯಾಗುವಂಥ ಸ್ಥಿತಿ ಇರುತ್ತೆ. ಆರೋಗ್ಯ ಸಂಬಂಧಪಟ್ಟಂತೆ ಏನೋ ಆಪರೇಷನ್ನು ಮತ್ತೊಂದು ಮಗದೊಂದು ರೀತಿಯಲ್ಲಿ ಏನೋ
ಸಮಸ್ಯೆ ಆಗುವಂಥ ಸ್ಥಿತಿ ಬರಬಹುದು. ಸಾಲಗಾರರಿಂದ ಅಥವಾ ಶತ್ರುಗಳಿಂದ ನಿಂದನೆಗಳಾಗಬಹುದು. ಹಾಗಾಗಿ ಒತ್ತಡವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ಜಾಗ್ರತೆ ಧನುಸ್ಸು ರಾಶಿನವರು. ಪರಿಹಾರ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಸಾಧ್ಯವಾದಷ್ಟು ವಾಹನ ಚಾಲನೆ ಜಾಗ್ರತೆ ಧನುಸ್ಸು ರಾಶಿನವರು. ಬೆಂಕಿಯಿಂದ ಸ್ವಲ್ಪ ಎಚ್ಚರಿಕೆ. ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋದ್ರು ಭಾಳ ಜಾಗ್ರತೆಯಿಂದ ಕೆಲಸ ಮಾಡಬೇಕು. ಯಂತ್ರೋಪಕರಣಗಳಿಂದ ಸ್ವಲ್ಪ ಸಮಸ್ಯೆಗಳಾಗುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಮೃತ್ಯುಂಜಯ ಮಂತ್ರ ನಿಮಗೆ ಯಾರ್ಯಾರಿಗೆ ಗೊತ್ತಿದೆ ಎಲ್ಲರೂ ಕೂಡ ಮೃತ್ಯುಂಜಯ ಮಂತ್ರವನ್ನು ಹೇಳಿ ಧನುಸ್ಸು ರಾಶಿನವರು. ಏನಿಲ್ಲ ಅಂದರೂ ಎಲ್ಲೋ ಒಂದು ಸಣ್ಣದಾಗಿ ಪೆಟ್ಟನ್ನು, ದಶಾಭಕ್ತಿ ಯಾವುದಾರ ಆಗಿರಲಿ, ಯಾವ್ದು ಅಂಗಲಾರ ಆಗಿರಲಿ, ಒಟ್ಟಿನಲ್ಲಿ ಧನುಸ್ಸು ರಾಶಿನ ಒಂದಲ್ಲ ಒಂದು ರೀತಿಯಲ್ಲಿ ಪೆಟ್ಟು, ಅವಮಾನ, ನಿಂದನೆ, ಕಷ್ಟಗಳು ಬೆನ್ನಿಗೆ ಬಂದು ನಿಲ್ಲಬೇಕು. ಇಷ್ಟೊಳಗೆ ಯಾವುದಾದ್ರು ಒಂದು ಈಗಿರೋವಂಥ ಕಂಡೀಷನ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿ ಸಾಧ್ಯವಾದಷ್ಟು. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಪುಣ್ಯಫಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗೋದಕ್ಕೆ ದಾರಿಯಾಗ್ತದೆ. ಪ್ರೀತಿ ಪ್ರೇಮದ ಕಡೆಗೆ ಒಲವು ಜಾಸ್ತಿ ಆಗುವಂಥದ್ದು ಅಥವಾ ಮನಸ್ಸು ಜಾಸ್ತಿ ಜಾರುವಂಥದ್ದು. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಹೂಡಿಕೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಲ್ಲಿ ಸ್ವಲ್ಪ ಯಶಸ್ಸು ಮತ್ತು ಸ್ವಲ್ಪ ಸಹಕಾರವೂ ಕೂಡ ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಆದರೂ ಕೂಡ ರವಿಯ ಪ್ರಭಾವ ಅಂತಕ್ಕಂಥದ್ದು ಅದರ ಜೊತೆಯಲ್ಲಿ ತುಂಬ ಬೇಗ ಕೆಲಸ ಆಗಬೇಕು, ಇದಾಗಬೇಕು 108 ಕೆಲಸ ಒಂದೇ ಸರಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೋಗಿ ಏನೋ ಎಡವಟ್ಟುಗಳನ್ನು ಮಾಡಿಕೊಳ್ತೀರಿ. ಒಂದು, ಉನ್ನತ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು, ಧರ್ಮ ಅಪಚಾರಗಳಾಗ್ತಕ್ಕಂಥದ್ದು, ಹಿರಿಕರಿಗೆ ಸ್ವಲ್ಪ ನಿಂದನೆಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥದ್ದು. ಹಿಂದೆ ಯಾರಿಗೋ ಒಂದು ಸಣ್ಣದಾಗಿ ನೋವಾಗುವಂಥ ರೀತಿಯಲ್ಲಿ ಎಲ್ಲೋ ನಡೆದುಕೊಂಡಿದ್ದೀರಿ. ಆ ನೋವಿನ ಪ್ರಭಾವ ಪರಿಣಾಮ ಈಗ ನಿಮ್ಮ ಮೇಲೆ ಆಗುವಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಗುರುದೃಷ್ಟಿ ಇದೆ, ಚಿಂತೆ ಬೇಡ, ಏನಂಥ ಸಮಸ್ಯೆ ಏನಾಗೋದಿಲ್ಲ, ಗಂಭೀರ ಆಗೋದಿಲ್ಲ. ಸಣ್ಣ ಪುಟ್ಟದಾಗಿ ಇಂಥ ಸ್ಥಿತಿಯನ್ನು ನೀವು ನೋಡೋದಕ್ಕೆ ದಾರಿ ಇದೆ. ರವಿಯ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಎಲ್ಲೋ ದುರಾಸೆಯನ್ನು ಅಥವಾ ಅತಿಹಾಸೆಯನ್ನು ಯಾರೋ ತೋರಿಸಿ ನಿಮಗೆ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ಳಬಹುದು ಅಥವಾ ಸಿಕ್ಕಾಕಿಸಬಹುದು. ಹಾಗಾಗಿ ಎಚ್ಚರಿಕೆ. ಪರಿಹಾರ, ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳಿಗೆ ಸಂಬಂಧಪಟ್ಟಂಥ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ಶಿವ, ಗಣಪತಿ ಮತ್ತು ಪಾರ್ವತಿ ಇರಬೇಕು. ಸುಬ್ರಹ್ಮಣ್ಯ ಇದ್ದರೆ ಇದ್ದಿದ್ದು ಒಳ್ಳೆಯದು. ಆ ದೇವಸ್ಥಾನದಲ್ಲಿ ಶಿವ, ಗಣಪತಿ, ಪಾರ್ವತಿ, ಸುಬ್ರಹ್ಮಣ್ಯ ಈ ದೇವಸ್ಥಾನಗಳಿದ್ದಂಥ ಪಕ್ಷದಲ್ಲಿ ಒಟ್ಟಿಗೆ ಇದ್ದ ಶಿವಪಂಚಾಯತನ ದೇವಸ್ಥಾನ ಅಂತೀವಲ್ಲ, ಹಾಗೆ ದೇವಸ್ಥಾನ ಒಟ್ಟಿಗೆ ಇದ್ದಂಥ ದೇವಸ್ಥಾನದಲ್ಲಿ ಗಣಪತಿಗೆ ಮತ್ತು ಸುಬ್ರಹ್ಮಣ್ಯನಿಗೆ ಇಬ್ಬರಿಗೂ ಕೂಡ ಕಣಿಗೆಲೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡಿಸಿ, ಅನುಕೂಲವಾಗುತ್ತೆ, ಚಿಂತೆ ಬೇಡ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ಲಾಭ, ಅನುಕೂಲ, ಯೋಗಫಲ, ಅದೃಷ್ಟ, ಒಂಚೂರು ಬದಲಾವಣೆಗಳನ್ನು ಕಾಣತಕ್ಕಂಥದ್ದು, ಕಷ್ಟದ ದಿವಸಗಳು ಸ್ವಲ್ಪ ಬಗೆಹರಿತವೇ ಅನ್ನೋ ರೀತಿಯಾದಂಥ ಒಂದು ದೃಢ ನಿರ್ಧಾರಕ್ಕೆ ಬರುವಂಥ ಸಂದರ್ಭಗಳು ಬರಬಹುದು. ಮಾತಿನಿಂದ ಸ್ವಲ್ಪ ಶತ್ರುತ್ವವೂ ಕೂಡ ಆಗತ್ತೆ, ಕಲಹವೂ ಆಗುತ್ತೆ. ಅದೇ ರೀತಿಯಲ್ಲಿ ಕೆಲಸವೂ ಕೂಡ ಸುಸೂತ್ರವಾಗಿ ಆಗೋದಕ್ಕೆ ದಾರಿಯಾಗ್ತದೆ. ಹಿರಿಯ ಸಹೋದರರಿಂದ ಸಂಕಷ್ಟವನ್ನು ತಂದುಕೊಳ್ಳಬಹುದು. ಮಿತ್ರರಿಂದ ಸಾಲವನ್ನು ಬಯಸಬಹುದು ಅಥವಾ ಸಾಲವನ್ನು ಕೇಳುವಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಯಾರು ಆತ್ಮೀಯ ಮಿತ್ರರು ಅಂತ ಅಂದುಕೊಂಡಿರ್ತೀರೋ ಅವರೇ ಶತ್ರುಗಳಾಗಿ ಪರಿವರ್ತನೆಯಾಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿದೆ. ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಸುಸೂತ್ರವಾಗಿ ನಡೆಯೋದಕ್ಕೆ ದಾರಿಯಾಗ್ತದೆ ಅಥವಾ ಮಾತುಕತೆ ಮುಖಾಂತರವಾಗಿ ಕೆಲವೊಂದನ್ನು ಬಗೆಹರಿಸಿಕೊಳ್ತಕ್ಕಂಥ ಲಕ್ಷಣಗಳು ಕೂಡ ಉಂಟು ಅಂತ ಹೇಳ್ತದೆ. ಒಡವೆ, ವಸ್ತ್ರ, ಆಭರಣ ಖರೀದಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಆಸೆಗಳು ಉತ್ಪತ್ತಿಯಾಗುವಂಥ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಮಾತು ಧರ್ಮವಾಗಿರುತ್ತೆ, ನ್ಯಾಯವಾಗಿರುತ್ತೆ. ಕೇಳಿಸ್ಕೊಳ್ತಕ್ಕಂಥವ್ರು ತಪ್ಪರ್ಥ ಮಾಡ್ಕೊಳ್ತಾರೆ, ನಿಮ್ಮನ್ನು ಶತ್ರುವಾಗಿ ಕಾಣ್ತಾರೆ. ಈ ವಾರ ಕುಂಭರಾಶಿನವರು.
ವ್ಯವಹಾರಗಳು ಪರವಾಗಿಲ್ಲ, ಒಂದು ಹಂತಕ್ಕೆ ಸ್ವಲ್ಪ ಚೇತರಿಕೆಯನ್ನು ಕಾಣೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರದಲ್ಲಿ? ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದಷ್ಟು ಕೂಡ ಯಾವುದಾದ್ರೂ ಉತ್ತದಲ್ಲಿ ಮೂಡಿರ್ತಕ್ಕಂಥ ಅಮ್ಮನವರ ದೇವಸ್ಥಾನ ಅಥವಾ ಉತ್ತ ಇರುವಂಥ ಎಲ್ಲರೂ ನಾಗದೇವತೆ ಆಗ್ಬೋದು ಅಥವಾ ಬೇರೆ ದೇವರುಗಳು ಸಾಮಾನ್ಯವಾಗಿ ಉತ್ತ ಇರುವಂಥ ಜಾಗದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಅಥವಾ ಉತ್ತಕ್ಕೆ ಪೂಜೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅಥವಾ ಉತ್ತದಲ್ಲಿ ಒಡಮೂಡಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ, ಅಥವಾ ಉತ್ತವನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಅದನ್ನು ಮಾಡಿದರೆ ಸಾಮಾನ್ಯವಾಗಿ ನಿಮಗೆ ಆ ಒಂದು ಹಿಡಿದಿರುವಂಥ ಗ್ರಹಣ ಇದೆಯಲ್ಲ, ರಾಹು ಬೇರೆ ಕೇತು ಬೇರೆ ಗ್ರಹಣ ಹಿಡಿತಾರೆ ನಿಮಗೆ, ಆ ಗ್ರಹಣ ಬಿಡುಗಡೆ ಆಗುತ್ತೆ ಸ್ವಲ್ಪ ಆದಷ್ಟು. ಆವಾಗವು ಮಾಡ್ತಾರೆ ಕುಂಭರಾಶಿನವರು. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ, ಸಾಮಾನ್ಯವಾಗಿ ಮೀನರಾಶಿನವ್ರಿಗೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಪ್ರಗತಿ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪ್ರಯತ್ನಗಳು ತುಂಬ ಚೆನ್ನಾಗಿರುತ್ತೆ. ತುಂಬ ಅದ್ಭುತವಾದಂಥ ಎಫರ್ಟ್ ಇರುತ್ತೆ. ನಾನು ದುಡಿಬೇಕು, ನಾನು ಮಾಡಬೇಕು, ಯಶಸ್ಸು ಗಳಿಸಬೇಕು ಅನ್ನೋ ರೀತಿಯಲ್ಲಿ, ಮತ್ತು ಭವಿಷ್ಯದ ವಿಚಾರ ಸಂಬಂಧಪಟ್ಟಂಥ ಒಂದು ಗಟ್ಟಿ ನಿರ್ಧಾರವನ್ನು, ಒಂದು ರೂಪವನ್ನು ಪಡಿತಕ್ಕಂಥ ರೀತಿಯಲ್ಲಿ ಏನೋ ಒಂದು ಬದಲಾವಣೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಉದ್ಯೋಗ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚೆನ್ನಾಗಿದೆ. ಸ್ಥಳ ಬದಲಾವಣೆ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಚೆನ್ನಾಗಿದೆ. ಬಂಧುಗಳ ಸಹಕಾರವೂ ಕೂಡ ಚೆನ್ನಾಗಿ ಸಿಗುತ್ತೆ. ಮತ್ತು ಒಪ್ಪಂದ, ಕರಾರು, ಅಗ್ರಿಮೆಂಟಿಗೆ ಸಂಬಂಧಪಟ್ಟಂತೆಯೂ ಕೂಡ ಅದ್ಭುತವಾದಂತಹ ಅವಕಾಶ. ತಂದೆಯ ಸಹಕಾರ ಚೆನ್ನಾಗಿ ಆಗಿಬರುತ್ತೆ. ಆಧ್ಯಾತ್ಮಿಕವಾದಂಥ ಚಟುವಟಿಕೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ವಾರ ಮಧ್ಯಭಾಗದಲ್ಲಿ ಮಕ್ಕಳಿಂದ ಅನುಕೂಲ ಅಥವಾ ಮಕ್ಕಳಿಂದ ಲಾಭ ಬರುವಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಿಂದೆ ಯಾರಿಗೂ ವಯಸ್ಸಾದಂಥವರಿಗೆ ಸಹಕಾರವನ್ನು ಮಾಡಿದ್ದೀರಿ, ಆ ಸಹಕಾರದ ಯೋಗ ಫಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ರವಿ ಪ್ರಭಾವ ಅಂತಕ್ಕಂಥ ನಿಮಗೆ ಬಹಳ ಬಲಯುತನಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಸಾರದ ಸಹಾಯವೇನಾದರೂ ಕೇಳಿದ್ದಂಥ ಪಕ್ಷದಲ್ಲಿ ಅನುಕೂಲ. ಸೇವಕರ ಸಂಬಂಧಪಟ್ಟಂತೆ ಏನಾದರೂ ಯಾವುದಾದ್ರು ಉದ್ಯಮಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೆಲಸಗಾರನ ಕೇಳಿದರೆ ಅಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಆರೋಗ್ಯ ಸುಧಾರಣೆಯ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದಿಲ್ಲ. ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ, ಅಂದರೆ ಬಂಡವಾಳವಿಲ್ಲದೆ ಸಂಪಾದನೆ ಮಾಡಿಕೊಳ್ತಕ್ಕಂಥ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ. ವಂಶ ಪಾರಂಪರ್ಯ ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಈ ವಾರ ಇರುವಂಥದ್ದು ಉಂಟು ಅಂತ ಹೇಳಿದೆ. ಸ್ವಲ್ಪ ಪಿತ್ತದೋಷ, ಸ್ವಲ್ಪ ತಲೆನೋವು, ಕಣ್ಣಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವರು, ಕ್ಯಾನ್ಸರಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಕೆಂಪು ರಕ್ತ ಕಡಿಮೆ ಆಗ್ತಕ್ಕಂಥ ಸ್ಥಿತಿನಲ್ಲಿರುವಂಥವ್ರು, ಅಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಮಾತ್ರವೇ ಎಚ್ಚರಿಕೆಯಿಂದ ಇರಿ. ಒಂದು. ಎರಡನೇದು, ಆಹಾರವನ್ನು ನಿಯಮಿತವಾಗಿ ಅಥವಾ ಸರಿಯಾಗಿ ಸ್ವೀಕರಿಸೋದಕ್ಕಾಗೋದಿಲ್ಲ ಯಾವುದೋ ಕಾರಣಾರ್ಥವಾಗಿ, ಅದರಿಂದಲೂ ಕೂಡ ಸ್ವಲ್ಪ ಆರೋಗ್ಯ ವ್ಯತ್ಯಾಸವಾಗುವಂಥ ಸ್ಥಿತಿ ಇರುತ್ತೆ ಮೀನರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ನೀವು ಮನೆಯಲ್ಲಿ ಏನಾದರೂ ಸಗಣಿಯನ್ನು ಏನಾದರೂ ಇಟ್ಟಿದ್ರೆ, ಅಂದರೆ ಬೆರಣಿ, ಅಂದರೆ ಒಣಗಿದ ಬೆರಣಿ ಇದ್ದರೆ ಅಥವಾ ಸಗಣಿ ಇದ್ದರೆ, ಒಂದು ಸಣ್ಣದಾಗಿ ಅದಕ್ಕೊಂಚೂರು ಯಾವುದಾದ್ರು ಒಂದು ಕಬ್ಬಿಣದ ಇದರೊಳಗೆ ಹಾಕಿಬಿಟ್ಟು ಅದಕ್ಕೊಂಚೂರು ತುಪ್ಪ ಹಾಕಿ ಅಗ್ನಿಯನ್ನು ಮಾಡಿ ಅದಕ್ಕೊಂಚೂರು ಬಿಳಿ ಸಾಸಿವೆಯನ್ನು ಹಾಕ್ತಾ ಚಾಮುಂಡೇಶ್ವರಿ ಸ್ಮರಣೆ ಮಾಡಿಕೊಂಡು ಬಿಳಿ ಸಾಸಿವೆಯನ್ನು ಹಾಕಿ. ನನ್ನ ಪ್ರಕಾರ ಇದನ್ನು ಮಾಡಿದರೆ, ನೀವು ಈ ವಾರ ಮಾಡಿದರೆ, ಎಂಥ ಶತ್ರುಕಾಟವಿದ್ದರೂ ಕೂಡ, ಮಂತ್ರ ತಂತ್ರದೋಷಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಯಾಕೆಂದರೆ ಗ್ರಹಗತಿಗಳು ನಿಮಗೆ ಆ ರೀತಿಯ ಸಪೋರ್ಟಾಗಿ ನಿಂತಿದ್ದಾವೆ ಆ ಪೂಜೆಗಳನ್ನು ಮಾಡೋದಕ್ಕೆ. ಹಾಗಾಗಿ ಅದನ್ನು ಮಾಡಿ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.